ಬರೀ ಸಿಗರೇಟ್ ಹಿಡ್ಕೋತಾರೆ, ಒಂದೆರಡು ಸ್ಟೆಪ್ ಬರ್ತಾರೆ, ಗನ್ ಹಿಡ್ಕೊಂಡು ತಿರುಗಿಸ್ತಾರೆ ಮೇಡಮ್. ಒಂದೊಂದು ಸೀನ್ಗಳು ಜೀವ ಜಲ್ ಅನ್ಸುತ್ತೆ ಮೇಡಮ್. ಒಳ್ಳೆ ಫಿಲಮ್ಗಳು ಬರ್ತಾ ಇಲ್ಲ ಅಂತ ಥಿಯೇಟರ್ಗಳು ಮುಚ್ಚಾಯ್ತಾವಂತ ಬೇಜಾರ ಬೇಡ. ಮಾರ್ಟಿನ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಥಿಯೇಟರ್ ಪಲ್ಲರ್ನ ಬಗೆ ಮಾಡ್ಕೋ. ಬರೀ ಟ್ರೈಲರ್ಗೆ ಹೆಂಗೆ ಅಂದ್ರೆ ಮೂವಿ ಬಂದ್ರೆ ಎಲ್ಲಾರು ನಡ್ಕ ಉಟ್ಕೋಬೇಕು. ದೇವ್ರಿಗೆ ಅಲಂಕಾರ ಮಾಡಕ್ ಬೇಕು ಹೂವ. ಇವರೇ ನಮ್ಮ ಮನೆ ದೇವ್ರು ಧ್ರುವ. ಥಿಯೇಟರ್ಸ್ಗೆಲ್ಲ ಉರ್ಸಿದ್ದೀವಿ. ಟೀಸರ್ ಅಲ್ಲಿ ನಿಜವಾದ ನರಕ ತೋರಿಸ್ತೀವಿ ಮಗನೇ. ಮಾರ್ಟಿನ್ ರಿಲೀಸ್ ಅಲ್ಲಿ ತಂದೆಗೆ ಯಾವತ್ತು ಹೇಳ್ಕೊಡ್ಬೇಡ ಮಕ್ಳನ್ನ ಹೆಂಗೆ ಹುಟ್ಟಿಸೋದು ಅಂತ. ಅರ್ಥ ಆಗಿಲ್ವಾ? ಡೋಂಟ್ ಟೀಚ್ ಫಾದರ್ ಹೌ ಟು ಮೇಕ್ ಬೇಬೀಸ್. ಅಡ್ರೆಸ್ ತಿಳ್ಕೊಂಡು ಸರ್ವಿಸ್ ಮಾಡೋದಕ್ಕೆ ಕೊರಿಯರ್ ಹುಡುಗ ಅನ್ಕೊಂಡೇನು ಮಾರ್ಟಿನ್ ಒಳಗಡೆ ಯಾವ ಅಡ್ರೆಸ್ ಇರಲ್ಲ. ಜೈ ಆಂಜನೇಯ. ಮಾರ್ಟಿನ್ ಸಿನಿಮಾದ ಪವರ್ ಪ್ಯಾಕ್ ಟ್ರೈಲರ್ ರಿಲೀಸ್ ಆಗಿದೆ. ನನ್ನ ಜೊತೆ ಆಕ್ಷನ್ ಪ್ರಿನ್ಸ್ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡಿಸ್ತಾ ಹೋಗ್ತೀನಿ. ಹಾಯ್ ಸರ್, ಹೇಗಿದ್ದೀರಾ? ಎಲ್ಲರಿಗೂ ನಮಸ್ಕಾರ ಮೇಡಮ್. ಬಸ್ ಮಾರ್ಟಿನ್ ಚಿತ್ರದ ಪವರ್ ಪ್ಯಾಕ್ ಟ್ರೈಲರ್ ಇದು. ಸೊ ಹೇಗೆ ಅನ್ನಿಸ್ತು ಬಿಗ್ ಸ್ಕ್ರೀನ್ ಮೇಲೆ ನೋಡಿ? ಫುಲ್ ಸೈಕ್ ಮೇಡಮ್. ವಾಯ್ಸೇ ಹೋಗೈತೆ. ಬಾಸ್ ಸೌಂಡ್ಗಿಂತ ಫ್ಯಾನ್ಸ್ಗಳ ಸೌಂಡೇ ಗರ್ಜನೆ ಮೇಡಮ್. ಹಂಗಿತ್ತು ಮೇಡಮ್. ಎಷ್ಟು ಸರಿ ನೋಡ್ಬೇಕು ಅನ್ಸೋ ಮೂವಿ ಮಾರ್ಟಿನ್ ಟ್ರೈಲರ್ದು. ಬರೀ ಟ್ರೈಲರ್ಗೆ ಹೆಂಗಂದ್ರೆ ಮೂವಿ ಬರೋಕ್ಕಿಂತ ಮುಂಚೆ ಆ ಥಿಯೇಟರ್ ಪಿಲ್ಲರ್ನ ಬಿಗಿ ಮಾಡ್ಕೊಳ್ಳಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಈಗ ಟ್ರೈಲರ್ ನೋಡಿದ್ರೆ ಎಷ್ಟು ಖುಷಿ ಕೊಡ್ತು. ಡೈಲಾಗ್ ಹೇಳೋದಾದ್ರೆ ಮೇಡಮ್ ಡೈಲಾಗ್ ಹೇಳ್ತೀನಿ ಮೇಡಮ್. ಬಾಸ್ದು ಯಾವ ಥರ ಆಯ್ತಂದ್ರೆ ಬರೀ ಸಿಗರೇಟ್ ಹಿಡ್ಕೋತಾರೆ, ಒಂದೆರಡು ಸ್ಟೆಪ್ ಬರ್ತಾರೆ, ಗನ್ ಹಿಡ್ಕೊಂಡು ತಿರುಗಿಸ್ತಾರೆ ಮೇಡಮ್. ಒಂದು ಲುಕ್ ಕೊಟ್ಟು ಹೇಳ್ತಾರೆ ಮೇಡಮ್. ಹೇಳ್ತೀನಿ, ಡೋಂಟ್ ಈಚ್ ಫಾದರ್ ಹೌ ಟು ಮೇಕ್ ಬೇಬೀಸ್. ಎಸ್, ಹೆವಿ ಐತೆ ಮೇಡಮ್ ಡೈಲಾಗ್ ಮಾತ್ರ. ಆ ಮೂವಿಲಿ ಮೇಡಮ್ ಆ ಲುಕ್ಕು, ಆ ಡ್ರೆಸ್ ಸ್ಟೈಲು, ಆ ಮೂರು ಗೆರೆ ಇದೆ ನೋಡಿ ಮೇಡಮ್. ಸಲ ಹಿಂಗೆ ಮಾಡಿ ಲುಕ್ ಕೊಡ್ತಾರೆ ಮೇಡಮ್ ಖರಾಬಾಗಿ. ಆ ಒಂದು ಡಾಗ್, ಆ ನಾಯಿಗೆ ಬಾಸು ಬಾಯಿಂದ ಬಿಸ್ಕೆಟ್ ತರ್ತಾರೆ. ನಾನು ಆ ನಾಯಿ ಜೊತೆಗೂ ಎಷ್ಟು ಬಾಸು ಕ್ಲೋಸ್ ಆಗಿರ್ತಾರೆ ಅಂದ್ರೆ ಹೇಳಕ್ಕಾಗಲ್ಲ. ಹೂ ಹೇಗೂ ಮೀರೈತೆ ಮೇಡಮ್. ಬಾಸ್ ಮೂವಿ ಮಾತ್ರ ಸೈಕ್ ಆಗೈತೆ. ಒಂದೊಂದು ಸೀನ್ಗಳು ಜೀವ ಜಲ್ ಅನ್ಸುತ್ತೆ ಮೇಡಮ್. ಹಂಗಿದ ಸೀನ್ಗಳು ನೋಡೋರ್ಗೆ ಮೈ ರೋಮಾಂಚ ಅನ್ಸುತ್ತೆ ಮೇಡಮ್. ಆ ಥರ ಇದೆ. ಈಗ ಥಿಯೇಟರ್ ಜನ ಬರ್ತಾ ಇಲ್ಲ ಅಂತ ಹೇಳ್ಬಿಟ್ಟು ನೀನೊಂದು ಡೈಲಾಗ್ ಮಾಡಿದೆ. ಸೊ ಇಷ್ಟೊಂದು ಜನ ಇದ್ದಾರೆ, ಆ ಡೈಲಾಗ್ ಮತ್ತೊಮ್ಮೆ ರಿಪೀಟ್. ಆ ಕುರುಕ್ಷೇತ್ರದಲ್ಲಿ ಪಾಂಡವರ ಪರ ಕೃಷ್ಣನ ನಿಂತಿದ್ರು. ಸ್ನೇಹಕ್ಕೋಸ್ಕರ ದುರ್ಯೋಧನಿಗೆ ಬಲ ಕೊಟ್ಟು ಭಗವಂತನ ಎದುರು ಹಾಕೊಂಡಿದ್ದು ಕರ್ಣನೇ. ಹಂಗೆ ಧ್ರುವಣ್ಣನ ಕೆಣ್ಕೋಕುಂತ ಮುಂಚೆ ಎದುರು ಹಾಕಬೇಕಾಯ್ತು ಈ VIP ಅಭಿಮಾನಿನೇ. ಒಳ್ಳೆ ಫಿಲಮ್ಗಳು ಬರ್ತಾ ಇಲ್ಲ ಅಂತ ಥಿಯೇಟರ್ಗಳು ಮುಚ್ಚಾಯ್ತಾವಂತ ಬೇಜಾರ ಬೇಡ. ಮಾರ್ಟಿನ್ ರಿಲೀಸ್ ಆಗೋಕ್ಕಿಂತ ಮುಂಚೆ ಥಿಯೇಟರ್ ಪಲ್ಲರ್ನ ಬಗೆ ಮಾಡ್ಕೋ. ಮಾರ್ಟಿನ್ ಬಂದ್ಮೇಲೆ ಥಿಯೇಟರ್ ಒಳಗಡೆ ದೀಪಾವಳಿ ನಡೆಯುತ್ತೋ, ಥಿಯೇಟರ್ ಹೊರಗಡೆ ಮಾರಿ ಹಬ್ಬ ನಡೀತೋ ಗೊತ್ತಿಲ್ಲ. ಅವತ್ತೇ ಥಿಯೇಟರ್ ಬರೋರಿಗೆ ಇವತ್ತು ಒಂದು ಕಿವಿ ಮಾತಾಡ್ತೀನಿ ಕೇಳ್ಕೊಳ್ಳಿ. ಕಿಚ್ಚಾಡೋರಲ್ಲ ಹಾರ ಹಿಡ್ಕೊಂಡು ಲೈನ್ ಬನ್ನಿ, ಹುರ್ಕೊಳ್ಳೋರಲ್ಲ ಹಾರ್ಟ್ ಬಿಟ್ಟು ಚೆಕ್ ಮಾಡಿಸ್ಕೊಂಡು ಸೈಡ್ ಬನ್ನಿ. ಕಿತ್ತಾಕ್ತೀನಿ ಗುಡ್ಡೆ ಹಾಕ್ನಿ ಅಂತಂದವರಲ್ಲ ಊಟ ಟೆಂಟ್ ಹಾಕೊಂಡ್ಬಿಡ್ತಾವ್ರೆ. ನಾವ್ಯಾರಿಗೂ ಹೊಡೆಯಲ್ಲ, ಹೊಡೆದ್ರೆ ಯಾರು ಉಳಿಯಲ್ಲ. ನೀವು ಉಳಿಸ್ಕೋಬೇಕು ಅಂತಂದ್ರೆ ಊರ್ ಆಚೆ ಇಟ್ಬಿಡು. ತಪ್ಪಿ ಬಂದ್ರು ನಾವು ಸ್ಮಶಾನ. ಊರ್ ಆಚೆ ಇದೆಯೋ ಊರ್ ಒಳಗಡೆ ಇದೆ ಅಂತ ಆ ಮುಖಂಡನೇ ಕನ್ಫ್ಯೂಸ್ ಆಗ್ಬಿಡ್ಬೇಕು. ಮಾರ್ಟಿನ್ ಟ್ರೈಲರ್ ಅಲ್ಲಿ ಒಂದು ಸಿಗ್ನೇಚರ್ ಸ್ಟೈಲ್ ಇದೆ ಸಿಗರೇಟ್ದು. ಅದನ್ನ ಮತ್ತೆ ನೀನೊಂದ್ಸಲ ಇಮಿಟೇಟ್ ಮಾಡೋದಾದ್ರೆ ಮೇಡಮ್ ಇವತ್ತು ಕೆಲಸನ ಇದು. ಇವತ್ತು ಮೇಡಮ್ ರೀಲ್ಸ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಹಂಗಿದೆ ಯಾಕೆ ಗೊತ್ತಾ ಮೇಡಮ್? ಸುಮ್ಮನೆ ಡೋಂಟ್ ಈಚ್ ಫಾದರ್ ಹೌ ಟು ಮೇಕ್ ಬೇಬೀಸ್. ಎಸ್. ಮಾರ್ಟಿನ್ ಟೀಸರ್ ಯಾವ್ದಾದ್ರು ಡೈಲಾಗ್ ಹೇಳ್ಬೋದಾ ಈ ಹಿಂದೆ ರಿಲೀಸ್ ಆಗಿದ್ದು? ರೀಸೆಂಟ್ ಬಾಸ್ ಒಗ್ಗಟ್ಟಲ್ಲಿ ಬಲ ಇದೆ ಅಂತ 100 ಜೈಗಳು ಸೇರ್ಕೊಂಡು ಒಂದು ಸಿಂಹಕ್ಕೆ ಕಚ್ಚಾಕಿದ್ರೆ ಖರ್ಚು ಮಾಡೋರ್ತೇನೋ. ಏನ್ ಜಂಗಲ್ರ ಇದು. ಟ್ರೈಲರ್ ಮಾತ್ರ ತುಂಬಾ ಬೆಂಕಿಯಾಗಿದೆ ಮೇಡಮ್. ಕಣ್ಣಲ್ಲಿ ಇನ್ನ ನೋಡಿದ್ರೆ ಏನಂತ ನಮ್ಮ ಕಣ್ಣಲ್ಲಿ ಇನ್ನ ಮೇಡಮ್. ತುಂಬಾ ಚೆನ್ನಾಗಿದೆ ಮೇಡಮ್ ಟ್ರೈಲರ್. ತುಂಬಾ ಚೆನ್ನಾಗಿದೆ. ಇಷ್ಟು ಜನ ಬರ್ತಾರೆ ಅಂತ ಯಾರಿಗೂ ಗೊತ್ತಿರಲಿಲ್ಲ. ತುಂಬಾ ಚೆನ್ನಾಗಿದೆ ಟ್ರೈಲರ್. ಕನ್ನಡ ಇಂಡಸ್ಟ್ರಿಯಲ್ಲಿ, ಇಡೀ ಇಂಡಸ್ಟ್ರಿಯಲ್ಲಿ ಎಲ್ಲ ರೆಕಾರ್ಡನ್ನು ಧೂಳು ಮಾಡ್ತೇವೆ ಮಾಡ್ತೀವಿ. ಅದಂತರ ಕನ್ಫರ್ಮ್. ಇನ್ಮೇಲೆ ಧ್ರುವಣ್ಣವ್ರ ಬಗ್ಗೆ ಯೋಚನೆ ಮಾತಾಡ್ಬೇಕಂದ್ರೆ ಅವ್ರ ಸಲ ಯೋಚನೆ ಮಾಡ್ಬೇಕಾಗುತ್ತೆ ಎಲ್ಲರೂ. ಅವ್ರ ಬಗ್ಗೆ ಕೆಟ್ಟದಾಗಿ ಮಾತಾಡಬೇಡಿ. ಎಲ್ಲರಿಗೂ ಹೇಳೋದು ಒಂದೇ, ಬಾಸ್ ಧ್ರುವ ಬಾಸ್. ನಮ್ಮ ಬಾಸ್ ಬಗ್ಗೆ ಹುರ್ಕೊಳ್ಳೋದು ತುಂಬಾ ಜನನೇ ಅವ್ರೆ. ಬರೀ ಟ್ರೈಲರ್ಗೆ ಹೆಂಗೆ ಅಂದ್ರೆ ಮೂವಿ ಬಂದ್ರೆ ಎಲ್ಲಾರು ನಡ್ಕ ಉಟ್ಕೋಬೇಕು. ಇಷ್ಟಕ್ಕೆ ನೋಡೋದಲ್ಲ, ಮುಂದಕ್ಕೆ ಇನ್ನೂ ಇದೆ ಮಾರಿ ಹಬ್ಬನೇ. ಇದೊಂಥರ ಭೀಮ್ ನಮಾಸೆ ಹಬ್ಬದ ದಿನಾನೇ ಎಲ್ಲಾರು ಯಾರ್ಯಾರು ನೋಡಿಲ್ಲ ಅವರೆಲ್ಲ ನಿಂಬೆಹಣ್ಣು ಇಟ್ಕೊಂಡು ಇನ್ನೊಂದ್ಸಲ ಫಸ್ಟ್ ನಾನು ನೆನಪು ಮಾಡ್ಕೊಬೇಕು. ಇದೇ ಮೊಟ್ಟೆ. ತುಂಬಾ ಖುಷಿ ಅನಿಸ್ತು. ಎಲ್ಲ ಹುಡುಗರೆಲ್ಲ ಬಂದವ್ರೆ. ನಿಮ್ಗೆ ಹೆಂಗ ಅನಿಸ್ತು? ನಮಗೂ ಹೆಮ್ಮೆ ಇದೆ. ಅಂಡ್ ಎಲ್ಲ ಲ್ಯಾಂಗ್ವೇಜ್ ರಿಲೀಸ್ ಆಗ್ತಾ ಇರೋದು ಸ್ಪೆಷಲ್ ಆಗಿದೆ. ತುಂಬಾ ಚೆನ್ನಾಗಿದೆ. ಒಂದು ಪಾಕಿಸ್ತಾನ್ ಫ್ಲಾಗ್ ಬಂದ ಹುಡುಗರೆಲ್ಲ ಒಂಚೂರು
ಏನೋ ಆಪೋಸಿಟ್ ಆಗಿ ಮಾತಾಡ್ತಾರೆ, ಸಖತ್ತಾಗಿದೆ. ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಬರ್ತಾ ಇರೋದೇ ಖುಷಿ. ಡೈಲಾಗ್ ಕೇಳಿಸ್ಕೊಳಕ್ ಆಗಿಲ್ಲ, ಅಷ್ಟು ಥಿಯೇಟರ್ ಅಲ್ಲಿ ಗಲಾಟೆ ಇತ್ತು. ಎಲ್ಲ ಫಿಲ್ಮ್ ಅಂದ್ಮೇಲೆ ಹುಡುಗರ ಡೈಲಾಗ್ ಹೇಳ್ತಾರೆ. ಇಷ್ಟು ಕ್ರೌಡ್ ಫಿಲಮ್ ಬರ್ಬೇಕಾದ್ರೆ ರಿಲೀಸ್ ಆದ್ಮೇಲೆ ಇಷ್ಟೇ ಕ್ರೌಡ್ ಇದ್ದು ಎಲ್ಲರೂ ಪ್ರೀತಿಯಿಂದ ಬೆಂಬಲಿಸಿದ್ರೆ ಇದೇ ತರ ಸಕ್ಸಸ್ ಆಗ್ಲಿ, ಎಲ್ಲರಿಗೂ ಖುಷಿ ಆಗುತ್ತೆ. ಇನ್ನ ಒಳ್ಳೊಳ್ಳೆ ಫಿಲ್ಮ್ ಮಾಡಕ್ ಅವ್ರಿಗೂ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ಎಲ್ಲರೂ ಕನ್ನಡ ಇಂಡಸ್ಟ್ರಿಗೆ ಸಪೋರ್ಟ್ ಮಾಡಿ, ಬಂದು ಥಿಯೇಟರ್ಗೆ ಫಿಲ್ಮ್ ನೋಡಿ. ದಯವಿಟ್ಟು ಪೈರಸಿ ಮಾಡಬೇಡಿ. ಥ್ಯಾಂಕ್ ಯು. ದೀಪಾವಳಿಗೆ ರಿಲೀಸ್ ಆಗುತ್ತೆ ನಮ್ಮ ಬಾಸ್ದು ಮಾರ್ಟಿನು. ದೀಪಾವಳಿ ಇದೆ, ಅವತ್ತು ನಮ್ಮ ಬಾಸ್ ಅಪ್ಪು ಬಾಸ್ ಹೇಳೋರೆ ಪಟಾಕಿ ಯಾವ ಒಂದಾಗಿಲ್ಲ ಸೊ ನಾವಾಗಿರ್ಬೇಕಂತ. ಧ್ರುವನ ಪಟಾಕಿ ಹಚ್ತಾರೆ, ಎಲ್ಲ ಬಂದು ನೋಡ್ಬೇಕು, ಎಲ್ಲ ಹನ್ನೊಂದೇ ಹವ. ಜೈ ಆಂಜನೇಯ. ಟ್ರೈಲರ್ ಮಾತ್ರ ನೆಕ್ಸ್ಟ್ ಲೆವೆಲ್ ಇದೆ ಮೇಡಮ್. ಪ್ಯಾನ್ ಇಂಡಿಯಾ ಅಂತೂ ಪಕ್ಕ 100-200 ಡೇಸ್ ಪಕ್ಕ. ಇದು ಜಸ್ಟ್ ಜಾತ್ರೆ ಅಕ್ಟೋಬರ್ 11ಕ್ಕೆ ಇದೆ, ದೊಡ್ಡ ಚರಿತ್ರೆ. ಜೈ ಧ್ರುವ ಬಾಸ್, ಜೈ ಆಂಜನೇಯ. ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ, 6 ಲೆವೆಲ್ಗಿದೆ. ನೋಡಿದೆ, ಎಕ್ಸ್ಪೆಕ್ಟ್ ಮಾಡೋದಕ್ಕಿಂತ ಡಬಲ್ ಇದೆ. ಅವ್ರು 3 ಇಯರ್ಸ್ ಏನು ಹಾರ್ಡ್ ವರ್ಕ್ ಮಾಡಿದ್ರು ಅದೆಲ್ಲ ಕಾಣಿಸುತ್ತೆ. ಅಕ್ಟೋಬರ್ 10ಗೆ ಒಂದು ಹಬ್ಬನೇ ಅಂತ ಹೇಳ್ಬೋದು ನಮಗೆ. ತೋಳು ತುಂಬಾ ತಾಕತ್ತಿದ್ರು ತಕರಾರು ಮಾಡಲ್ಲ, ಎದೆ ತುಂಬಾ ನಿಯತ್ತಿದ್ರು ಗುಲಾಮ್ ಆಗಿರಲ್ಲ. ಗೂಳಿ ಸೈಲೆಂಟ್ ಆಗಿದೆ ಅಂತ ಗಾಂಚಲಿ ಮಾಡಿದ್ರೆ ಗುದ್ದ ಇಟ್ಗೆ ಗೂಗಲ್ ಅಲ್ಲಿ ಹುಡುಕಿದ್ರು ಟ್ರೀಟ್ಮೆಂಟ್ ಸಿಗಲ್ಲ. ಜೈ ಆಂಜನೇಯ, ಜೈ ಧ್ರುವ ಬಾಸ್. ದೇವ್ರಿಗೆ ಅಲಂಕಾರ ಮಾಡಕ್ ಬೇಕು ಹೂವ. ಇವರೇ ನಮ್ಮ ಮನೆ ದೇವ್ರು ಧ್ರುವ. ಟೀಸರ್ ಟ್ರೈಲರ್ ನೋಡಾದ್ಮೇಲಂತೂ ನಮ್ಮ ಮನೆ ದೇವ್ರು ಆಗೋದ್ರು ಅವರು. ನೆಕ್ಸ್ಟ್ ಲೆವೆಲ್ ಕನ್ನಡ ಫಿಲಮ್ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ತಗೊಂಡೋಗುತ್ತೆ. ವಿಜುವಲ್ಸು, ಒಂದೊಂದು ವಿಜುವಲ್ಸು ನೆಕ್ಸ್ಟ್ ಲೆವೆಲ್ ಇದೆ. ಜೈ ಆಂಜನೇಯ. ಆ ಸಿಟಿ ಈ ಸಿಟಿ ನಮ್ದೇ ಅನ್ನೋದು ಬಿಟ್ಬಿಡ್ರಿ. ತಮಿಳ್ನಾಡಿಂದ ಕಾಶ್ಮೀರವ್ರಿಗೆ ಹೋದ್ರು ನಮ್ದೇ ಪಬ್ಲಿಸಿಟಿ. ಶಿಷ್ಯ ಬಕೆಟ್ ಹಿಡ್ಕೊಂಡು ಸ್ನಾನ ಮಾಡ್ರು, ಅವನ ಅಕ್ಕ ಜೀವನ ಅಲ್ಲ. ತಾಳ್ಮೆಯಲ್ಲಿ ಶ್ರೀರಾಮಚಂದ್ರ ನಮ್ಮ ಬಾಸು. ತಾಳ್ಮೆ ಕಳ್ಕೊಂಡ್ರೆ ಆಂಜನೇಯನ ರೂಪ ತೋರಿಸ್ತೀವಿ, ಅವ್ರ ಫ್ಯಾನ್ಸು. ಸೀತೆಗೋಸ್ಕರ ಲಂಕೆನೇ ಸುಟ್ಟ ಹನುಮಂತ. ನಮ್ಮ ಬಾಸ್ ಬೆಳವಣಿಗೆ ನೋಡ್ಲಿ ಅಂತ ನಿನ್ನ ಬಿಟ್ಟಿದ್ದೀವಿ ಇನ್ನೂ ಜೀವಂತ. ಏಟರ್ಸ್ಗೆಲ್ಲ ಉರ್ಸಿದ್ದೀವಿ ಟೀಸರಲ್ಲಿ, ನಿಜವಾದ ನರಕ ತೋರಿಸ್ತೀವಿ ಮಗನೇ ಮಾರ್ಟಿನ್ ರಿಲೀಸಲ್ಲಿ. ಡೈಲಾಗ್ ಎಲ್ಲ ಕೇಳಿದಾದ್ಮೇಲೆ ತಿಳ್ಕೊ, ನಾನು ಧ್ರುವ ಬಾಸ್ ಫ್ಯಾನು. ನಮ್ಮನ್ನು ಎದುರಾಕೊಂಡ್ರೆ ಮಗನೇ ಆಗೋಗ್ತೀಯ ಈ ಭೂಮಿಯಿಂದನೇ ಬ್ಯಾನು. 3 ವರ್ಷದ ಮೊದಲೇ 3 ಲೈನ್ ಹೇಳಿದ್ದೆ, 3ಕ್ಕೆ ನನ್ನ ಮಗ ನೀನು ಮರ್ತೋಗಿದ್ದೀಯ ಅನ್ಸುತ್ತೆ. ಮತ್ತೊಮ್ಮೆ ಹೇಳ್ತೀನಿ, ಮುಚ್ಕೊಂಡು ಕೇಳಿಸ್ಕೊ. ನಾವು ಮೆರಿಬೇಕು ಅಂತ ಡಿಸೈಡ್ ಮಾಡಿದಾದ್ಮೇಲೆ ಅಡ್ಡ ಯಾವ್ದಾದ್ರೇನು, ಅಡ್ಡ ಯಾವನ್ ಬಂದ್ರೇನು ತುಳಿದಾಕದೆ, ಕಾಲ್ ಮೇಲೆ ಕಾಲ್ ಹಾಕೊಂಡು ಮೀಸೆ ತಿರುವುದೇ. ಒಗ್ಗಟ್ಟಿನಲ್ಲಿ ಬಲ ಇದೆ ಅಂತ 100 ಜಿಂಕೆಗಳು ಸೇರ್ಕೊಂಡು ಒಂದು ಸಿಂಹ ಟಚ್ ಮಾಡಕ್ ಆಗುತ್ತಂದ್ರು. ಏನ್ ಜಂಗಲ್ರ ಇದು. ತಂದೆಗೆ ಯಾವತ್ತು ಹೇಳ್ಕೊಡ್ಬೇಡ ಮಕ್ಳನ್ನ ಹೆಂಗೆ ಹುಟ್ಟಿಸೋದು ಅಂತ. ಅರ್ಥ ಆಗಿಲ್ವಾ? ಡೋಂಟ್ ಟೀಚ್ ಫಾದರ್ ಹೌ ಟು ಮೇಕ್ ಬೇಬೀಸ್. ಒಳ್ಳೆ ಮೂವಿ ಬರ್ತಾ ಇಲ್ಲ ಅಂತ ಟ್ಯಾಕಿಸ್ ಮುಚ್ಚಾಗ್ತಾ ಇದೆ ಅನ್ಕೊಂತ ಇದ್ದೀರಾ? ಮಾರ್ಟಿನ್ ರಿಲೀಸ್ ಆಗೋಷ್ಟೊಳಗಡೆ ಟ್ಯಾಕಿಸ್ ಪಿಲ್ಲರ್ಗಳು ರೆಡಿ ಮಾಡ್ಕೊಳ್ರಿ. ಯಾಕಂದ್ರೆ ಮಾರ್ಟಿನ್ ಬಂದಿದ್ದಾದ್ಮೇಲೆ ಒಳಗಡೆ ದೀಪಾವಳಿ ನಡೆಯುತ್ತೆ, ಹೊರಗಡೆ ಮಾರಿ ಹಬ್ಬ ನಡೆಯುತ್ತೆ. ಕಿರ್ಚಾಡ್ಕೊಂಡು ತೂರಾಡ್ಕೊಂಡ್ ಬರೋ ಧ್ರುವಣ್ಣನ VIP ಗಳಿಗೆಲ್ಲ ಒಂದು ಸಂತೋಷದ ಕ್ಷಣ. ನಮ್ಮನ್ನ ಕಂಡ್ರೆ ಉರ್ಕೊಳೋ ನನ್ನ ಮಕ್ಳಿಗೆಲ್ಲ ಒಂದ್ಸಲ ಡಾಕ್ಟರ್ ಹತ್ರಕ್ಕೆ ಹೋಗಿ ಹಾರ್ಟ್ ಬೀಟ್ ಚೆಕ್ ಮಾಡಿಸ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಳ್ರಿ. ಏನಂತೀರಾ? ಸಾಕಷ್ಟು ಜನ ಇಲ್ಲಿ ನಮ್ಮ ಅಪ್ಪು ಬಾಸ್ ಇದ್ದಾರೆ ದೇವರು. ಅವ್ರನ್ನ ಕರ್ನಾಟಕರ ಹತ್ರ ಈ ಪ್ರತಿ ಮನೇಲೂ ಫೋಟೋ ಇಟ್ಕೊಂಡು ಪೂಜೆ ಮಾಡ್ತಾರೆ. ಇವರು ನಮ್ಮ ದೊಡ್ಡ ದೇವರು ಚಿರೋಣ್ಣವರು. ನಮ್ಮ ಚಿರೋಣ್ಣ ಇದಾಗಿಂದ ತೀರ್ಕೊಂಡಾಗಿಂದ ನಮ್ಮ ಧ್ರುವಣ್ಣ ಶಿವಣ್ಣನ ಅಣ್ಣ ಅಂತ ಪ್ರೀತಿ ಮಾಡ್ತಾ ಇದ್ದಾರೆ. ಶಿವಣ್ಣವರು ಕೂಡ ಅಪ್ಪು ಸರ್ ಜಾಗದಲ್ಲಿ ಧ್ರುವಣ್ಣ ಕಟ್ತಾ ಇದ್ದಾರೆ. ಇವರಿಬ್ರು ಮಧ್ಯೆ ನಮ್ಮ ಧ್ರುವಣ್ಣ ಮತ್ತೆ ಶಿವಣ್ಣವ್ರ ಮಧ್ಯೆ ತಂದಿಗಾಕ ಕೆಲವು ಕಿಡಿಗೇಡಿಗಳು ಏನೇನೋ ಮಾಡ್ತಾ ಇದ್ದೀರಾ. ಏನು ಮಾಡಿರೋ ಆಗಲ್ಲ, ಅದೊಂದು ಬರ್ದಿಟ್ಕೊಂಬಿಡಿ. ಮೇಡಮ್, ಇಷ್ಟು ದಿನ ನಾವು ಇದುವರೆಗೂ ಎಲ್ಲ ಕನ್ನಡ ಮೂವಿ ನೋಡಿದ್ದೀವಿ. ಮಾರ್ಟಿನ್ ನೆಕ್ಸ್ಟ್ ಲೆವೆಲ್. ಆ ಇದು ಮೂವಿ ಏನು ರೆಕಾರ್ಡ್ ಮಾಡುತ್ತೋ ನೆಕ್ಸ್ಟು ಇನ್ನೊಂದು ಕನ್ನಡ ಮೂವಿನೇ ರೆಕಾರ್ಡ್ ಬ್ರೇಕ್ ಮಾಡಬೇಕು, ಅದೊಂದು ಆಸೆ ನಮ್ಗೆ. ಹಾಲಿವುಡ್ ಬಾಲಿವುಡಿಂದ ರೆಕಾರ್ಡ್ ಬ್ರೇಕ್ ಮಾಡೋದಲ್ಲ. ನೋಡಿರಲ್ಲ ಟೀಸರು, ಯಾರು ಹೇಳ್ತಾ ಇದ್ರು ಕನ್ನಡ ಮೂವಿಗ ಜನನೇ ಸೇರಲ್ಲ ಅಂತ. ದಯವಿಟ್ಟು ಒಂದ್ಸಲ ಕ್ರೌಡ್ ತೋರಿಸ್ಬಿಟ್ರಿ ಲಾಸ್ಟಿಗ ಎಷ್ಟು ಜನ ಟೀಸರ್ ಸೇರಿದ್ದಾರೆ ಅಂತ. ದೇವರು ದೇವರು ಇಬ್ರು ದೇವ್ರುಗಳು ನಮ್ಗ. ಥ್ಯಾಂಕ್ ಯು ಮೇಡಮ್. ದುನಿಯಾ ವಿಜಯ್ ಸರ್ದು ಭೀಮಾ ಬರ್ತಿದೆ. ಅದಾದ್ಮೇಲೆ ನಮ್ಮ ಕಿಚ್ಚ ಸುದೀಪ್ ಅಣ್ಣವ್ರದ್ದು ಮ್ಯಾಕ್ಸ್ ಬರ್ತಿದೆ. ಉಪ್ಪಿ ಸರ್ದು UI ಬರ್ತಿದೆ. ಅಕ್ಟೋಬರಲ್ಲಿ ಧ್ರುವಣ್ಣದು ಮಾರ್ಟಿನ್ ಬರ್ತಿದೆ. ಮತ್ತೆ ಹೊಸಬ್ರದ್ದು ಎಲ್ಲಾದ್ರು ಬರ್ತಿದೆ. ಡಿಸೆಂಬರಲ್ಲಿ 2 ಮೂವಿ ಬರ್ತಿದೆ, KD ಮತ್ತೆ KD ಆಪೋಸಿಟ್ಟು ನಮ್ಮ ಪ್ರಥಮ ಅವ್ರು ಇದ್ದಾರಲ್ಲ ಅವ್ರದ್ದು ಕರ್ನಾಟಕದಲ್ಲಿ ಬರ್ತಿದೆ. ಎಲ್ಲ ಮೂವಿಗೆ 2024 ಅಲ್ಲಿ ಬರೋ ಎಲ್ಲ ಮೂವಿಗೂ ಆಲ್ ದ ಬೆಸ್ಟ್. ಸರ್, ಮಾರ್ಟಿನ್ ಟ್ರೈಲರ್ ನೋಡಿದ್ರೆ ಹೇಗೆ ಅನಿಸ್ತು? ಎಷ್ಟು ಮ್ಯಾಸಿವ್ ಆಗಿದೆ, ನಿಮ್ಗೆ ಎಷ್ಟು ಇಷ್ಟ ಆಯ್ತು? ಯಾವ ಡೈಲಾಗ್ ನಿಮ್ಗೆ ಕ್ಯಾಚಿ ಅಂತ ಅನಿಸ್ತು? ಒಂದೇ ಒಂದು ಮಾತು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇಲ್ಲಿ ನೋಡಿ, ಫಸ್ಟ್ ಆಫ್ ಆಲ್ ಇಲ್ಲಿ ಇದು ಆ್ಯಕ್ಚುಲಿ ಇದು
ಟ್ರೈಲರ್ ಅಲ್ಲ ಇದು. ಇಲ್ಲಿ ನಡೀತಿರೋದು ಏನಂದರೆ ಇಲ್ಲಿ ನಡೀತಿರೋದು ಬಂದು ಏನೋ ಹೇಳ್ತಾರಲ್ವಾ, ಅಹಲ್ಯ ದೊಡ್ಡ ಹಬ್ಬ ನಡೀತಿದೆ, ಜಾತ್ರೆ ನಡೀತಿದೆ. ಸೊ ಬರೋ ಅಕ್ಟೋಬರ್ 11 ಅಂದು ಇದು ಜಾತ್ರೆ ಇಲ್ಲ, ಇನ್ನೂ ದೊಡ್ಡ ಲೆವೆಲ್ ಸೆಲಿಬ್ರೇಷನ್ ಆಗುತ್ತೆ. ಆ್ಯಂಡ್ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಆ್ಯಂಡ್ 2 ಸಿನಿಮಾನ ಬ್ರೇಕ್ ಮಾಡುವ ಒಂದೇ ಒಂದು ಸಿನಿಮಾ ಅಂದರೆ ಇದು ಮಾರ್ಟಿನ್ ಚಿತ್ರ ಮಾತ್ರ. ಓಕೆನಾ, ಕಾಂತಾರ ಆ್ಯಂಡ್ KGF 2 ಅದು ಮಾತ್ರ ನಾನು 100% ಶೋರ್ ಕೊಡ್ತೀನಿ ನಾನು. ಏನಕ್ಕಂದರೆ ಟ್ರೈಲರ್ ಆ ಮಟ್ಟಿಗೆ ಇದೆ. ಓಕೆನಾ, ಇದು ಕನ್ನಡ ಸಿನಿಮಾ ಇಲ್ಲ ಆ್ಯಂಡ್ ಇದು ಹಾಲಿವುಡ್ ರೇಂಜಲ್ಲಿ ಇದೆ. ಸೊ ನಾವು ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ, ಏನಂದರೆ 100% ಶೋರು ಇದು ಬೇರೆ ಲೆವೆಲ್, ವರ್ಲ್ಡ್ ಲೆವೆಲಲ್ಲಿ ಹಿಟ್ ಆಗುತ್ತೆ ಇದು. ಬೇಡ ಈ ಹೊಡೆದಾಟ ಬೇಡ, ಈ ಜಗಳ ನಿಲ್ಸು ಅಂತೀನಿ. ಇಲ್ಲ ಬಿಡಲ್ಲ, ಹೊಡೆದಾಡ್ಬೇಕು, ನಂದೇ ಅವ ಅಂತೀರಾ. ಇಲ್ಲೇ ಇವಾಗಲೇ ಡಿಸೈಡ್ ಆಗೋಣ, ಯುದ್ಧ ಮಾಡೋಕಂದ್ರೆ ಯುದ್ಧನೇ ಮಾಡೋಣ ಬಾ. ಊರು ನಡುವೆ ಅಲ್ಲ, ನನ್ನ ನಿನ್ನ ನಡುವೆ ಮಾತ್ರ ಬಾ. ಹುಲಿ ಸಾಕಿದ್ದೀನಿ ಅಂತ ಯಾವಾಗಲೂ ಶೋ ಕೊಡ್ತಾ ಇದ್ದೆ. ಕರ್ಸಯ್ಯ ನಿಮ್ಮ ಮೊಮ್ಮಕ್ಕಳನ್ನ ಸಿಂಗಲ್ ಆಗಿ ಸಿಂಹ ವೇಟಿಂಗ್. ಜೈ ಮಾರ್ಟಿನ್, ಜೈ ಧ್ರುವ ಬಾಸ್. ಏನು ಮಾತೇ ಬರ್ತಿಲ್ಲ ಮೇಡಮ್. ಯಾಕಂದ್ರೆ ತುಂಬಾ ಜನ ಹೇಳ್ತಾ ಇರ್ತಾರೆ ಯಾರಿಗೋ ಧ್ರುವ ಸರ್ಜಾ ಅವ್ರಿಗೆ ಆಕ್ಟಿಂಗ್ ಮಾಡಕ್ ಬರಲ್ಲ, ಅಥವಾ ಏನಕ್ಕೆ ಇಷ್ಟು ವರ್ಷ ಮೂವಿ ಮಾಡ್ತಾರೆ ಅಂತ. ಆಯ್ತು ಮೇಡಮ್, ನಾವು ಓಪನ್ ಚಾಲೆಂಜೇ ಮಾಡ್ತೀರಿ. ನಮ್ಮ ಭಾಷೆನೋ 2-2.5 ವರ್ಷ ತೊಗೊಂಡವ್ರೆ. ತಾಕತ್ತಿದ್ರೆ ಇದೇ ಥರ ಮೂವಿ ನೀವು 1 ವರ್ಷದಲ್ಲಿ ಮಾಡಿ ತೋರಿಸ್ರಿ, ಆಮೇಲೆ ನಾವು ಒಪ್ಕೊಂತೀರಿ. ಏನಕ್ಕೆ ಟೈಮ್ ಆಗುತ್ತೆ ಅಂತ ಟ್ರೈಲರ್ ನೋಡಿದ್ರೇ ಗೊತ್ತಾಗುತ್ತೆ. ಆ ಸೆಟ್ಟು, ಆ ಲುಕ್ಕು, ಆಕ್ಷನ್ ಕಟ್ಟು ಹೇಳಿರೋದು, ಅದು ಅಲ್ಲದೆ ಚೇಸಿಂಗ್ ಸೀನು ಬಾಲಿವುಡ್ ಮೂವಿ ನೋಡ್ದಂಗಿತ್ತು ಮೇಡಮ್. ಸೀರಿಯಸ್ ಆಗಿ ನೋಡ್ಬೇಕಂದ್ರೆ ಅದು ಅಲ್ಲದೆ KGF ಮೂವಿಲಿ ಮಣ್ಣಲ್ಲೇ ಆಟ ಆಡ್ಸವ್ರೆ. ಅದೇ ಗನ್ನಲ್ಲಿ ಹೆಂಗ್ ಆಟ ಆಡ್ಸೋದು ಅಂತ ಮಾಟಿನಲ್ಲಿ ಹೇಳ್ಕೊಟ್ಟವ್ರೆ ನಮ್ಮ ಬಾಸ್ ಧ್ರುವ ಅಣ್ಣ. ಅದು ಅಲ್ಲದೆ ಹೇಳಿ ಕೇಳಿ ಬರ್ದಿರೋ ಕತೆ ಯಾರು ಹೇಳಿ, ಆಕ್ಷನ್ ಕಿಂಗ್ ಬೇರೆ, ಅದು ಸರ್ಜಾ ಬ್ಲಡ್ ಹಂಗೆ ಮೇಡಮ್. ಸರ್ಜಾ ಕುಟುಂಬದಲ್ಲಿ ಒಂದೊಂದು ಮುತ್ತು ಹಂಗೆ ನಮ್ಮ ಬಾಸ್ ನಮ್ಗೆ ಮುತ್ತಿದ್ದಂಗೆ, ಗೊತ್ತಾಯ್ತಾ? ಅದಕ್ಕೆ ಹೇಳ್ತಾ ಇರೋದು. ಯಾಕಂದ್ರೆ ಅವರು ನಾರ್ಮಲ್ ವ್ಯಕ್ತಿನೇ ಅಲ್ಲ ಮೇಡಮ್, ಧ್ರುವಣ್ಣ ನಾರ್ಮಲ್ ವ್ಯಕ್ತಿನೇ ಅಲ್ಲ. ಅದಕ್ಕೆ ನಾವು ಅವ್ರನ್ನ ಯಾರು ಹೋಲ್ಸೋದು ಹೇಳಿ? ಆಂಜನೇಯನ್ ಹೋಲಿಸ್ತೀರಿ. ಯಾಕೆ ಹೇಳಿ? ಅವ್ರನ್ನ ಪರಮ ಭಕ್ತ. ಒಬ್ಬ ಆಂಜನೇಯನ್ ಭಕ್ತ ಹೆಂಗಿರ್ಬೇಕು, ಅವ್ರ ಒಳ್ಳೆತನ ಹೆಂಗಿದೆ, ಅದು ಒಂಥರ ಮಾತಾಡೋಕ್ಕೆ ಆಗಲ್ಲ ಮೇಡಮ್. ಅದಕ್ಕೆ ಅವ್ರ ಫ್ಯಾನ್ಸ್ಗಳು ನಾವು ಹಂಗೆ, ಅವ್ರು ಯಾವ ದಾರಿಲಿ ಹೋಗ್ತಿದ್ದಾರೆ ನಾವು ಅದೇ ದಾರಿಲಿ ಹೋಗ್ತಿದ್ದೀರಿ. ಆಮೇಲೆ ಇನ್ನೊಂದೇನಂದ್ರೆ ಕನ್ಫ್ಯೂಸ್ ಆಗಬೇಡಿ ದಯವಿಟ್ಟು, ಇದು ಟ್ರೈಲರ್ ಅಷ್ಟೇ. ಆಮೇಲೆ ಮೂವಿ ಗಿವಿ ಅನ್ಕೊಂಡು ಶೋ ಎಲ್ಲ ಬುಕ್ ಮಾಡಕ್ ಹೋಗ್ಬೇಡ್ರಿ. ಆಮೇಲೆ ಥಿಯೇಟ್ರಲ್ಲಿ ಜನ ಇಲ್ಲ ಅಂತಿದ್ರಪ್ಪ, ನನಗೆ ಜನಗಳ ಸೌಂಡೇ ಕೇಳಿಸ್ತಾ ಇರೋದು, ಬೇರೆ ಏನು ಕೇಳಿಸ್ತಾನೆ ಇಲ್ಲ. ಸೊ ದಯವಿಟ್ಟು ನಿಮ್ಗೆ ಲೆಕ್ಕ ಏನಾನ ಬಂದಿಲ್ಲ ಅಂದ್ರೆ ಸ್ವಲ್ಪ ಮ್ಯಾಥ್ಸ್ ಟೀಚರ್ನ ಅಪಾಯಿಂಟ್ ಮಾಡ್ಕೊಳ್ಳಿ, ಅವ್ರೊಂದು ಲೆಕ್ಕ ಹೇಳ್ಕೊಡ್ತಾರೆ ಎಷ್ಟು ಜನ ಬಂದಿರ್ತಾರೆ ಅಂತ. ಅದಕ್ಕೆ ಹೇಳೋದು ಮೇಡಮ್, ಇಂಡಸ್ಟ್ರಿ ಅನ್ನೋದು ಯಾರಪ್ಪನ ಸೊತ್ತು ಅಲ್ಲ, ಗೊತ್ತಾಯ್ತಾ? ಯಾರೋ ಒಂದು ವ್ಯಕ್ತಿಯಿಂದ ಇಂಡಸ್ಟ್ರಿ ಇವತ್ತವರೆಗೂ ಇಲ್ಲ. ಒಳ್ಳೆ ಕಂಟೆಂಟು, ಒಳ್ಳೆ ಹೀರೋ ಮೂವಿ ಮಾಡಿದ್ರೆ 100% ಅಭಿಮಾನಿ ದೇವ್ರುಗಳು ಮೂವಿ ನೋಡಕ್ ಬಂದೇ ಬರ್ತಾರೆ. ಮೇಡಮ್ ಏನ್ ಗೊತ್ತಾ, ಬೇರೆ ವಿಷಯ ಏನ್ ಹೇಳಕ್ ಹೋಗ್ತೀರಿ ಅಂದ್ರೆ, ಮಾರ್ಟಿನ್ ಹೂ ಇಸ್ ದ ಮಾರ್ಟಿನ್ ಅಂತ ಭಾಷೆ ಕೇಳಿದ್ದಾರೆ. ನಾವು ಅದನ್ನು ಕಾತರದಿಂದ ಇದೀರಿ. ಬೇರೆ ಪರಭಾಷೆ ಹೀರೋಗಳಾಗಿರ್ಬೋದು, ಮಾರ್ಟಿನ್ನ ಯಾರಪ್ಪ ಈ ಹೀರೋ ಅಂತ ಆಲ್ರೆಡಿ ಗೊತ್ತಿದೆ ಪೊಗರುವಲ್ಲೇ, ಆಯ್ತಾ? ಮಾರ್ಟಿನ್ ಟೈಲರ್ ನೋಡಿದ ತಕ್ಷಣ ಪರಭಾಷೆ ಹೀರೋಗಳಾಗ್ಲಿ, ಹೀರೋಯಿನ್ ಆಗಲಿ, ಇಂಡಸ್ಟ್ರಿಗಳಾಗಿರ್ಲಿ, ಯಜಮಾನ್ರನ್ನ ಧ್ರುವಣ್ಣನ ಹೊಗಳ್ತಾರೆ, ಕೈ ಹಿಡಿತಾರೇನೋ ಕಾನ್ಫಿಡೆಂಟು ನಮ್ಮ ಅಭಿಮಾನಿಗಳು ಎಲ್ರಿಗೂ ಇದೆ. ಈ ಥರನೂ ಮಾಡ್ಬೋದು ಅನ್ನೋದು ತೋರಿಸ್ಕೊಟ್ಟವ್ರೆ ನಮ್ಮ ಧ್ರುವಣ್ಣ. ಬೇರೆಯವ್ರಿಗೆ ಬೇರೆ ಹೇಳ್ತಿರ್ಬೋದು, ಎಲ್ಲ ಕನ್ನಡ ಇಂಡಸ್ಟ್ರಿಯಲ್ಲಿ ಇರೋರು ಎಲ್ಲರೂ ಒಂದೇನೆ. ನಮ್ಮ ಅಭಿಮಾನಿ ಮುಖಾಂತರ ನಾವು ಹೇಳಬೇಕು ಅಂದರೆ, ಈ ಥರನೂ ಮಾಡ್ಬೋದಾ, ಆಯ್ತಾ? ಈ ಥರ ಗನ್ಗಳ ಜೊತೆನೂ ಆಟ ಆಡ್ಬೋದಾ, ಈ ಥರ ಸಿನಿಮಾನೂ ಮಾಡ್ಬೋದಾ, ಈ ಥರ ಆಕ್ಷನ್ಸ್ ಎಲ್ಲ ಈ ಥರ ಕೊಡ್ಬೋದಾ, ಚೇಸಿಂಗ್ ಆಗಿರ್ಬೋದು, ಲುಕ್ ಆಗಿರ್ಬೋದು, ಮಾಸ್ ಲುಕ್ ಆಗಿರ್ಬೋದು, ಡೈಲಾಗ್ ಆಗಿರ್ಬೋದು, ಪರಭಾಷೆ ಹೀರೋಗಳಿಗಾಗಿರ್ಬೋದು, ಹೀರೋಯಿನ್ಗಳಿಗಾಗಿರ್ಬೋದು, ಬೇರೆ ಇಂಡಸ್ಟ್ರಿ ಆಗಿರ್ಬೋದು, ಎಲ್ಲರೂ ಈ ಟೈಲರ್ನ ನೋಡಿ ಖುಷಿ ಪಟ್ಟು ಅವ್ರು ಏನಾದ್ರು ನಾಳೆ ದಿನ ಬೇರೆ ಸ್ಟೇಟ್ಗೆ ಹೋಗಿ ಅವ್ರು ಮಾಡ್ತೀನಿ ಅಂದರೆ ಅವ್ರನ್ನ ಕೈ ಹಿಡಿದು ಪ್ರೊಡ್ಯೂಸರ್ಗಳು ಮತ್ತೊಬ್ರು ಎಲ್ಲರೂ ಕೈ ಹಿಡಿತಾರೆ. ದಯವಿಟ್ಟು ಎಲ್ಲರೂ ಹೋಗಿ ಕನ್ನಡ ಫಿಲಮ್ನ ಬೆಳೆಸ್ರಿ, ಕನ್ನಡ ಫಿಲಮ್ನ ನೋಡ್ರಿ, ಯಾರು ಮಿಸ್ ಮಾಡಬೇಡ್ರಿ. ಎಲ್ಲರೂ ಒಂದೇ, ಎಲ್ಲರೂ ಸಮಾನತೆನೇ ಕಂಡ್ರಿ. ದಯವಿಟ್ಟು ಕನ್ನಡನ ಬೆಳೆಸ್ರಿ ಸರ್, ಅಷ್ಟೇ ಹೇಳೋದು. ನಮ್ಮದ್ರಲ್ಲಿ ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ಜೈ ಧ್ರುವ ಅಣ್ಣ, ಅಷ್ಟೇ. ಇಡೀ ಇಂಡಿಯನ್ ಸಿನಿಮಾ ಇಂಡಸ್ಟ್ರಿನ ಕಾಯ್ತಿದಂತ ಮಾರ್ಟಿನ್ ಟ್ರೈಲರ್ನ ಇವತ್ತು ನಾವು ಕನ್ನಡಿಗರು ಮೊದಲು ನೋಡಿದೀವಿ. ಫಸ್ಟ್ ಆಟ್ಸಪ್ ಹೇಳ್ಬೇಕು ಧ್ರುವಣ್ಣಿಗೆ, ಯಾಕಂದ್ರೆ ಫಸ್ಟ್ VIP-ಗಳು ನೋಡ್ಬೇಕು, ಆಮೇಲೆ ಮಿಕ್ದವ್ರು ನೋಡ್ಬೇಕು ಅಂತ ಹೇಳಿದವರು, ಆಯ್ತಾ? ಈ ಟ್ರೈಲರ್ನ ನೋಡಿ ಎಷ್ಟು ಜನ ಉರ್ಕೊಂಡವ್ರು ಅದಂತೂ ಗೊತ್ತಿಲ್ಲ. ದಯವಿಟ್ಟು ಆರ್ಟ್ ವೀಕ್ ಇದ್ದವ್ರು ಮಾತ್ರ ಈ ಟ್ರೈಲರ್ನ ನೋಡಕ್ ಹೋಗ್ಬೇಡಿ. ಇನ್ನೊಂದ್ಸಲ ಹೇಳ್ತಿದೀವಿ, ಆರ್ಟ್ ವೀಕ್ ಇರೋರು
ಇವ್ರನ್ನ ನೋಡಿ ಉರ್ಕೊಳ್ಳೋರು ಯಾರು ಕೂಡ ಟ್ರೈಲರ್ನ ನೋಡ್ಕೊಳ್ಳಿ. ಟ್ರೈಲರ್ ನೋಡಿ ಹಿಂಗಂದ್ರೆ ಇಷ್ಟು ದಿನ ಯಾವ ಹೀರೋ ಯಾವ ನಾಡಿಗೆ ಏನ್ ಮಾಡಿದ್ರು ಅನ್ನೋದು ಇಂಪಾರ್ಟೆಂಟ್ ಆಗಲ್ಲ. ಧ್ರುವಣ್ಣ ಇವಾಗ ತಾಯಿ ನಾಡಿಗೆ ಏನ್ ಮಾಡ್ತಾವ್ರೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇಷ್ಟು ದಿನ ಕನ್ನಡ ಸಿನಿಮಾಗೆ ಜನ ಬರ್ತಾ ಇಲ್ಲ ಅಂತಿದ್ರು. ಮಾರ್ಟಿನ್ ರಿಲೀಸ್ ಆದ್ಮೇಲೆ ಜನ ನಿಂತ್ಕೊಳ್ಳಕ್ ಜಾಗ ಇರಲ್ಲ, ಹಂಗ್ ಬರ್ತಾರೆ. ಇದಿಷ್ಟು ಆಕ್ಷನ್ ಫ್ರೆಂಡ್ಸ್ ಅಭಿಮಾನಿಗಳ ಮಾತು. ಇಷ್ಟೊಂದು ಸೌಂಡ್ ಮಧ್ಯೆ ತುಂಬಾ ಜನ ಡೈಲಾಗ್ ಹೊಡಿತಾ ಇದ್ದಾರೆ. ಮಾರ್ಟಿನ್ ಒಂದು ಹೈ ವೋಲ್ಟೇಜ್ ಆಕ್ಷನ್ ಟ್ರೈಲರ್ ಸಿನಿಮಾ. ಸೊ ಟ್ರೈಲರ್ ಇವತ್ತು ತೋರಿಸಿದ್ರು. ಏನಂದ್ರೆ ಇಂಟರ್ನ್ಯಾಷನಲ್ ಟ್ರೈಲರ್ ರಿಲೀಸ್ ಆಗ್ತಿದೆ ಮುಂಬೈನಲ್ಲಿ. ಅದಕ್ಕೂ ಮುಂಚೆ ಕನ್ನಡಿಗರಿಗೆ ತೋರಿಸಬೇಕು ಅನ್ನೋದು ಅವ್ರ ಆಸೆ ಆಗಿತ್ತು. ಸೊ ಇವತ್ತು ರಿಲೀಸ್ ಆಗಿದೆ, ದೊಡ್ಡ ಮಟ್ಟದ ರೆಸ್ಪಾನ್ಸ್ ಸಿಗ್ತಾ ಇದೆ. ಸಿನಿಮಾ ಟ್ರೈಲರ್ಗೆ ಇಷ್ಟು ಜನ ಸೇರಿದರೆ, ಇನ್ನು ಸಿನಿಮಾ ರಿಲೀಸ್ ದಿನ ಇನ್ನಷ್ಟು ಜನ ಸೇರ್ತಾರೆ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಬೆಂಗಳೂರಿನಿಂದ ಕ್ಯಾಮ್ರಾ ಪರ್ಸನ್ ಪರಶುರಾಮ್ ಜೊತೆ ವಿಶಾಲಾಕ್ಷಿ, ಎಂಟರ್ಟೈನ್ಮೆಂಟ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್. ಇದು ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.